ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ರಾಗಿಯಿಂದ ಶಾವಿಗೆ ಯಾವ ರೀತಿ ಮಾಡೋದು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ರಾಗಿ ತಿಂದವನು ನಿರೋಗಿ ಅಂತಲೇ ಹೇಳ್ಬೋದು. ಯಾಕಂದರೆ ರಾಗಿಲಿ ತುಂಬ ಪೌಷ್ಟಿಕಾಂಶವುಳ್ಳ ಅಂಶ ಇರುತ್ತೆ. ಆದಷ್ಟು ನಾವು ಈ ಥರ ರಾಗಿಯಿಂದ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಶಾವಿಗೆ ಅನ್ನೋದು. ಅಕ್ಕಿಯಿಂದ ಮಾಡಿದ್ರೆ ಕೆಲವರು ಶುಗರ್ ಪೇಷಂಟ್ ಎಲ್ಲ ತಿನ್ನೋದಕ್ಕಾಗೋದಿಲ್ಲ. ಮಕ್ಳಿಗೂ ಸಹ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ನೂಡಲ್ಸ್ ಟೈಪ್ ಇರುತ್ತಲ್ವ ಇದು. ಈ ಥರ ಮಾಡಿಕೊಟ್ರೆ ಅವರು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಬೆಲ್ಲದಿಂದ ಮಾಡೋದ್ರಿಂದ ಶುಗರ್ ಪೇಷಂಟ್ ಸಹ ತಿನ್ಕೋಬೋದು ಇದನ್ನು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಅರ್ಧ ನೋಡಿ ಕೈ ಬಿಡಬೇಡಿ ಅಂತ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲು ಇದನ್ನು ಮಾಡೋದಕ್ಕೆ ಒಂದು ಅಗಲವಾದ ಪಾತ್ರೆ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ. ಸ್ವಲ್ಪ ದೊಡ್ಡ ಪಾತ್ರೆ ಇದ್ದರೆ ನಮ್ಗೆ ಹಿಟ್ಟು ಕಲಸೋದಕ್ಕೆ ತುಂಬ ಈಸಿ ಆಗುತ್ತೆ ಅಂತಂದು ಸ್ವಲ್ಪ ಅಗಲ ಇರೋ ಪಾತ್ರೆನ ತೊಗೊಳ್ತಾ ಇದ್ದೀನಿ ಇಲ್ಲಿ. ಇದರಲ್ಲಿ 3 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇದರಲ್ಲಿ ಮೆಜರ್ಮೆಂಟಲ್ಲಿ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ. 3 ಕಪ್ ನೀರಿಗೆ 1.5 ಕಪ್ಪಷ್ಟು ರಾಗಿ ಹಿಟ್ಟು ತೊಗೊಳ್ಳೋದ್ರಿಂದ ಇಲ್ಲಿ 3 ಕಪ್ಪಷ್ಟು ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ಟವ್ ಹಚ್ಬಿಟ್ಟು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀರ ಅದನ್ನು ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಈಗ ಆ ನೀರು ಅಳತೆ ಮಾಡಿದ್ವಿ ಅದೇ ಬೌಲಲ್ಲಿ 1.5 ಕಪ್ಪಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ನಾನಿಲ್ಲಿ. ನಾನು ಜಾಸ್ತಿ ಪ್ರೆಸ್ ಮಾಡಿಲ್ಲ, ಏನಿಲ್ಲ, ಈ ಥರ ಮೇಲೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಹಿಟ್ಟು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಮಾಮೂಲಿ ಮುದ್ದೆ ಮಾಡ್ಕೊಳ್ತೀವಲ್ಲ ಅದೇ ಹಿಟ್ಟನ್ನೇ ಬಳಸ್ಕೊಂಡಿದ್ದೀನಿ. ನಾನು ಏನು ಬೇರೆ ಯಾವ ರೀತಿಯೂ ಮಾಡ್ಕೊಂಡಿಲ್ಲ ಹಿಟ್ಟನ್ನ. ಮಾಮೂಲಿ ಮುದ್ದೆಗೆ ಬಳಸೋ ಹಿಟ್ಟನ್ನೇ ಬಳಸ್ಕೊತಾ ಇದ್ದೀನಿ. 3 ಕಪ್ ನೀರಿಗೆ 1.5 ಕಪ್ಪಷ್ಟು ರಾಗಿ ಹಿಟ್ಟು ಬಳಸ್ಕೊಂಡಿದ್ದೀನಿ. ಈಗ ನೀರು ಕುದೀತಾ ಇರುವಾಗ ಬಬಲ್ಸ್ ಬರ್ತಾ ಇದೆಯಲ್ವ, ಈಗ ಅದಕ್ಕೆ ಒಂದು ಚಿಟಿಕೆ ಅಷ್ಟು ಉಪ್ಪು, 1 ಸ್ಪೂನ್ ತುಪ್ಪ ಹಾಕಿ ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಈ ಥರ ಕುದಿ ಬರ್ತಾ ಇರಬೇಕು. ಆಗಲೇ ಕುದಿ ಸ್ಟಾರ್ಟ್ ಆಗ್ತಾ ಇದೆ ಅನ್ನುವಾಗಲೇ ರಾಗಿ ಹಿಟ್ಟು ಹಾಕ್ಕೊಬಿಡ್ಬೇಕು ನಾವಿಲ್ಲಿ. ಸೇಮ್ ಇದೇ ಪ್ರೊಸೀಜರಲ್ಲಿ ಅಕ್ಕಿ ಹಿಟ್ಟು ಸಹ ಹಾಕ್ಕೊಂಡು ಮಾಡ್ಬೋದು ನಾವಿಲ್ಲಿ. ನೋಡಿ ಈ ಕಡೆ ನೀರೆಲ್ಲ ಬಬಲ್ಸ್ ಥರ ಮೇಲೆ ಬರ್ತಾ ಇದೀಗ. ಎಷ್ಟು ಕುದಿಯುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಶಾವಿಗೆ. ನಾವು ಏನಾದ್ರು ಜಾಸ್ತಿ ಬೇಯಿಸಲಿಲ್ಲ ಅಂದರೆ ಶಾವಿಗೆ ಒಂದಕ್ಕೊಂದು ಅಂಟ್ಕೊಳ್ತಾ ಇರುತ್ತೆ. ನೀಟಾಗಿ ಈ ಥರ ಕುದಿಸ್ಕೋಬೇಕು. ಈ ಥರ ಬಬಲ್ಸ್ ಎಲ್ಲ ಬಂದಿದ್ದಾರೆ. ಈ ಥರ ಮುದ್ದೆ ಕೋಲಿಟ್ಬಿಟ್ಟು ಇನ್ನೂ ಒಂದು 5 ನಿಮಿಷ ಕುದಿಸ್ಕೊಂಡು ಈಗ ಫಾಸ್ಟಾಗಿ ಟರ್ನ್ ಮಾಡಬೇಕು ನಾವು. ನಿಧಾನಕ್ಕೆ ಟರ್ನ್ ಮಾಡಿದ್ದೀವಿ ಅಂದರೆ ಏನಾಗುತ್ತೆ ಅಂದರೆ ಗಂಟು ಬಿಡೋ ಚಾನ್ಸಸ್ ತುಂಬ ಇರುತ್ತೆ. ಈ ಥರ ಫಾಸ್ಟಾಗಿ ನಾವು ಈ ಥರ ತಿರ್ಕೊಳ್ತಾ ಇದ್ದರೆ ಮುದ್ದೆ ಅನ್ನೋದು ಗಂಟಾಗದೆ ಚೆನ್ನಾಗಿ ಬರುತ್ತೆ ಇಲ್ಲಿ. ನಾನು ಮುದ್ದೆ ಕೋಲಿಂದನೇ ನಾನು ಆದಷ್ಟು ಚೆನ್ನಾಗಿ ಸಾಫ್ಟ್ ಬರೋ ಥರ ಈ ಥರ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ನೀವಿಲ್ಲಪ್ಪ ಇನ್ನೂ ಸ್ವಲ್ಪ ನಾದ್ಕೋಬೇಕು ಅಂದರೆ ಕಾಲಲ್ಲಿ ಇಟ್ಕೊಂಡು ಇನ್ನೂ ಸ್ವಲ್ಪ ಚೆನ್ನಾಗಿ ನಾದ್ಕೋಬೋದು. ನಾನು ಇಲ್ಲೇ ಮುದ್ದೆ ಕೋಲಲ್ಲೇ ಸ್ವಲ್ಪ ಸಾಫ್ಟ್ ಆಗೋ ತನಕ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಈಗ ಒಂದು ಚೌಟಿಂದ ಮುದ್ದೆದೆಲ್ಲ ಕೋಲಿಗೆಲ್ಲ ಅಂಟ್ಕೊಂಡಿರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಇನ್ನೂ ಒಂದು 2 ನಿಮಿಷ ಅಷ್ಟು ನಾನು ಸಿಮ್ಮಲ್ಲಿ ಹಾಕಿ ಮುಚ್ಚಳ ಮುಚ್ಚಿ ಹಿಟ್ಟು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ನೋಡಿ ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿದೆ. ಈಗ ಆದಷ್ಟು ನಾನಿಲ್ಲಿ ಸ್ಪೂನಲ್ಲೇ ಇನ್ನೂ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತೀನಿ ಹಿಟ್ಟೆಲ್ಲ. ಇನ್ನೂ ಅಲ್ಲೊಂದೊಂದು ಚಿಕ್ಕ ಚಿಕ್ಕ ಗಂಟು ಇರುತ್ತಲ್ವ ಅದನ್ನೆಲ್ಲ ಈ ಥರ ಸ್ಪೂನ್ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನಾನೆಲ್ಲ. ಈಗ ನೀಟಾಗಿ ಈ ಥರ ಎಲ್ಲ ಮಾಡಿಕೊಂಡು ಸೇಮ್ ನಾವು ಅಚ್ಚರಾಗಿ ಮುದ್ದೆ ಮಾಡ್ತೀವಲ್ಲ ಹಸಿ ಹಿಟ್ಟು ಮುದ್ದೆ ಅದೇ ಥರನೇ ಇಲ್ಲಿ. ಈಗ ಒಂದೊಂದೇ ಸ್ವಲ್ಪ ನಾವು ಮುದ್ದೆ ಆಕಾರ ಬರುತ್ತಲ್ವ, ಚಕ್ಲಿ ಒಳಗೆ ಎಷ್ಟು ಎಡ್ಸುತ್ತೋ ನಾವು ಶಾವಿಗೆ ಒಳಗೆ ಅಷ್ಟು ನಾನಿಲ್ಲಿ ಈ ಥರ ರೌಂಡ್ ಟೈಪ್ ಮಾಡ್ಕೊತಾ ಇದ್ದೀನಿ. ಉದ್ದ ಥರ ಬರೋಂಗೆ ಹಂಗೆ ಇಟ್ಕೊಳ್ಳೋ ಥರ ಇಲ್ಲಿ ಒಂದು ಹಾಟ್ ಬಾಕ್ಸಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವು ಇಲ್ಲಿ ಮುದ್ದೆ ತಣ್ಣಗಾಗಬಾರ್ದು, ಆದ್ದರಿಂದ ನಾವು ಹಾಟ್ ಬಾಕ್ಸ್ಗೆ ಹಾಕ್ಕೊಂಡು ಇದು ಮಾಡ್ಕೊತೀನಿ. ಇನ್ನೊಬ್ರು ಯಾರನ್ನ ಸಹಾಯ ಇತ್ತು ಅಂದರೆ ಬೇಕಾದ್ರೆ ನಾವು ಈ ಥರ ಮಾಡಿಕೊಡ್ತಾ ಇದ್ದರೆ ಇನ್ನೊಬ್ರು ಶಾವಿಗೆ ಒತ್ತುತ್ತಾ ಇರ್ಬೋದು. ಇಲ್ಲಿ ಒಬ್ಬಳೇ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಈ ಥರ ಫಸ್ಟ್ ಮಾಡಿಕೊಂಡು ನಾನೆಲ್ಲ ಹಾಟ್ ಬಾಕ್ಸ್ಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಈಗ ನೋಡಿ ಮುದ್ದೆ ಪಾತ್ರೆ ಎಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಮುದ್ದೆನೂ ಸಹ ಈ ಥರ ಹಾಟ್ ಬಾಕ್ಸ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ ಒಂದು 6 ಬೌಲ್ ಮುದ್ದೆ ಅಷ್ಟಾಗಿದೆ ಇಲ್ಲಿ. ಈಗ ಚಕ್ಲಿ ಒಳ್ಳು ಬರುತ್ತಲ್ವ ಅದರಲ್ಲೇ ನಾನಿಲ್ಲಿ ಸಣ್ಣ ತೂತಿನ ಜರಡಿ ಥರ ಬರುತ್ತಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಶಾವಿಗೆ ಒಳಗೆ. ಇದಕ್ಕೆ ಈ ಥರ ಪ್ರೆಸ್ ಮಾಡೋದಿದ್ರೆ ತುಂಬ ಈಸಿಯಾಗಿ ಮಾಡ್ಕೊಬೋದು. ನನ್ನ ಹತ್ರ ಇಲ್ಲಿ ಶಾವಿಗೆ ಪ್ರೆಸ್ ಏನಿಲ್ಲ, ಈ ಥರ ಚಕ್ಲಿ ಒಳ್ಳೆ ಇರುತ್ತಲ್ಲ ಅದರಲ್ಲೇ ಖಾರದ ಚಕ್ಲಿ ಥರದ್ದು ಹಾಕ್ಕೊಂಬಿಟ್ಟು ಶಾವಿಗೆ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಂತೂ ತುಂಬ ಈಸಿ. ಶಾವಿಗೆ ಒತ್ತೋದ್ರಲ್ಲಾದರೆ ಸ್ವಲ್ಪ ಟೈಟಾಗಿ ತಿರುತ್ತಾ ಇರಬೇಕು. ಇದು ಗನ್ ಟೈಪ್ ಇರೋದ್ರಿಂದ ತುಂಬ ಈಸಿಯಾಗಿ ಪ್ರೆಸ್ ಮಾಡ್ಕೊತ ಹೋಗ್ಬಿಟ್ರೆ ಬೇಗನೆ ಆಗೋಗುತ್ತೆ ಶಾವಿಗೆ ಅನ್ನೋದು. ನೋಡ್ತಾ ಇರ್ಬೋದು ಇನ್ನು ಬಿಸಿ ಬಿಸಿ ಇದೆ ಹಿಟ್ಟು. ಈ ಥರ ನಮಗೆ ರೌಂಡಲ್ಲಾದ್ರೂ ಉದ್ದದಲ್ಲಾದ್ರೂ ಯಾವ ರೀತಿ ಬೇಕೋ ಆ ಥರ ಮಾಡ್ಕೊಬೋದು. ಆದಷ್ಟು ಈ ಥರ ತಿರುಗ್ಕೊಳ್ತಾ ಹಾಕ್ಕೊಂಡ್ರೆ ಬಿಡಿಯಾಗಿ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ನಾನು ಈ ಥರ ರೌಂಡಾಗಿ ಹಾಕ್ಕೊಳ್ತಾ ಇದ್ದೀನಿ. ಈಗ ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಮಾಡ್ಕೊಬೋದು. ನಾನು ಇಲ್ಲಿ ಒಂದು ಮುದ್ದೆಯಿಂದ ನಾನು ಒಂದು 2-3 ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಸ್ವಲ್ಪ ಚಿಕ್ಕದು ಮಾಡ್ಕೊಂಡಿದ್ನಲ್ಲ ಲಾಸ್ಟಿಗೆ ಅಂತಂದು ಅದರಲ್ಲಿ 2 ಆಗಿದೆ ನನಗೆ ಇಲ್ಲಿಗೆ ಒಂದು ಹೋಳಲ್ಲಿ ಹಾಕ್ಕೊಂಡಿರೋದ್ರಿಂದ. ಈ ಥರ ನೀಟಾಗಿ ಟರ್ನ್ ಮಾಡ್ಕೊತ ಬಿಡಿಯಾಗಿ ಆಗ್ತಾಯಿದ್ರೆ ತಣ್ಣಗಾದ್ರೆ ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಇರೋದಕ್ಕಿಂತ. ಇನ್ನು ಇದರಲ್ಲಿ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಉದುದ್ರಾಗಿ ಮಾಡ್ಕೊಂಡು ಚಿತ್ರಾನ್ನ ಸಹ ಮಾಡ್ಕೊಬೋದು ಬೇಕಾದರೆ ನಾವಿಲ್ಲಿ. ನೋಡಿ ಇನ್ನೊಂದು ಸಹ ಮುದ್ದೆ ಇಟ್ಕೊಂಡು ಇನ್ನೊಂದೂ ಈ ಥರ ರೌಂಡಾಗೆ ಮಾಡ್ಕೊತಾ ಇದ್ದೀನಿ. ಈಗ
ಬಿಸಿ ಬಿಸಿ ಇತ್ತು ಅಂತಂದರೆ ನಮಗೆ ಚೆನ್ನಾಗಿರುತ್ತೆ ಶಾವಿಗೆ ಅನ್ನೋದು. ನಿಮ್ಗೇನಾದರೂ ಇನ್ನೂ ಸ್ವಲ್ಪ ಮೆತ್ತಗೆ ಅನ್ನಿಸ್ತಾ ಇದೆ ಅಂತ ಅನಿಸಿದ್ರೆ ಬೇಕಾದ್ರೆ ನಾವು ಇನ್ನೊಂದು ಸತಿ ಹಬೆಯಲ್ಲಿ ನಾವು ಇಡ್ಲಿ ಪ್ಲೇಟಲ್ಲಿ ಇಟ್ಟು ಇದನ್ನು ಸಹ ಇನ್ನೊಂದು ಸತಿ ಶಾವಿಗೆನ ಬೇಯಿಸ್ಕೋಬೋದು, ಅದು ಸಹ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿ. ನೋಡಿ ಎಲ್ಲ ಮಾಡಿಬಿಟ್ಟು ಒಂದು ಅರ್ಧ ಹಾಟ್ ಬಾಕ್ಸಲ್ಲಿ ಹಾಕಿ ಎಷ್ಟಿಡ್ಸುತ್ತೋ ಅಷ್ಟು ಹಾಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಜಾಸ್ತಿ ಪ್ರೆಸ್ ಮಾಡೋದು ಬೇಡ, ಅಣ್ಕೊಂಡ್ಬಿಡುತ್ತೆ ಅಂತ ನಾನು ಸ್ವಲ್ಪ ಬಾಳೆ ಎಲ್ಲ ಹಾಕಿಟ್ಟಿದ್ದೀನಿ. ತಟ್ಟೆಲ್ಲೂ ಸಹ ಸ್ವಲ್ಪ ಹಾಕಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಕಡಲೆ ಪುಡಿ ಮಾಡ್ಕೊಬಿಡು, ಕಡಲೆ ಬೀಜದ ಪುಡಿ ಅದಕ್ಕೆ 1 ಕಪ್ಪಷ್ಟು ಕಡಲೆ ಬೀಜನ ಹುರಿದು ಸಿಪ್ಪೆ ಎಲ್ಲ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ. ಇದಕ್ಕೇನೆ ಒಂದು ಅರ್ಧ ಕಪ್ ಆಗೋಷ್ಟು ಹುರ್ಗಡ್ಲೆನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಪೌಡ್ರ್ ಮಾಡ್ಕೊಂಡ್ಬಂದು ಈ ಥರ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದೇ ಜಾರಿಗೆ 1 ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಫ್ರೆಶ್ ಆಗಿರೋದೇ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ 1/4 ಕಪ್ಪಷ್ಟು ಹುರ್ಗಡ್ಲೆನ ಹಾಕ್ಕೊಂಡು ಇದಕ್ಕೇ ಒಂದು 5 ರಿಂದ 6 ಏಲಕ್ಕಿನ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ಬೇಕು ನಾವಿಲ್ಲಿ. ಇದನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಬಂದ್ಬಿಟ್ಟು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂದ್ಬಿಟ್ರೆ ಆಗೋಗುತ್ತೆ. ಇಲ್ಲಿ ಈ ಕಡೆ ಬೆಲ್ಲನೂ ಸಹ 1 ಕಪ್ಪಷ್ಟು ಬೆಲ್ಲನ ನೀರು ಹಾಕಿ ಕರಗಿಸ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ ನನಗೆ. ಈಗ ಇದನ್ನು ರುಬ್ಬಿರೋಂಥ ಪೇಸ್ಟ್ನ ಒಂದು ಬೌಲ್ಗೆ ಹಾಕ್ಕೊಂಬಿಟ್ಟು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಇನ್ನು ಬೆಲ್ಲ ಕರಗಿಸಿದ್ವಲ್ಲ ಅದನ್ನು ಸಹ ಶೋಧಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕಲಿಸ್ಕೊಬೋದು, ನಾವು ಬೇಕಾದ್ರೆ ಮಿಕ್ಕಿರೋದು ಹಾಗೆ ಎತ್ತಿಟ್ಕೋಬೋದು. ಇಲ್ಲೇ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕೊಬ್ಬರಿ ಏಲಕ್ಕಿ ಎಲ್ಲ ಹಾಕಿರ್ತೀವಲ್ಲ, ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ನಾವು ಹುರ್ಗಡ್ಲೆ ಹಾಕಿರೋದ್ರಿಂದ ತಿಕ್ನೆಸ್ ಬರೋ ಚಾನ್ಸ್ ಇರುತ್ತೆ. ನಂಗೆ ಸ್ವಲ್ಪ ಬೆಲ್ಲ ಕಡಿಮೆ ಅನ್ನಿಸ್ತು, ಅದಕ್ಕೆ ಇನ್ನೂ ಉಳಿದಿರೋಂಥ ಪಾಕನೂ ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಸ್ಟವ್ ಹಚ್ಬಿಟ್ಟು ಕಾಯಿಸ್ಕೊಳ್ತಾ ಇದ್ದೀನಿ. ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ಉಕ್ಕೋಗೋ ಚಾನ್ಸ್ ಭಾಳ ಇರುತ್ತೆ. ಆದಷ್ಟು ಸ್ಟವ್ ಮುಂದೆ ನಿಂತ್ಕೊಂಡೇ ಕಾಯಿಸ್ಕೋಬೇಕು ನಾವು. ಇದನ್ನು ಬೇಗ ಒಂದ್ಸತಿ ಕುದಿ ಬಂತಂದರೆ ಉಕ್ಕು ಬರ್ತಾ ಇರುತ್ತೆ. ಈ ಥರ ಮುಗಿಸ್ಕೊತಾ ಇದ್ದರೆ ಉಕ್ಕು ಬರ್ದಿದ್ದಂಗೆ ತಡಿಬೋದು ನಾವು. ನೋಡಿ ಈ ಕಡೆ ಎಲ್ಲ ಬಬಲ್ಸ್ ಎಲ್ಲ ಬಂದು ಚೆನ್ನಾಗೀಗ ಕಡಿಮೆ ಆಗಿದ್ದಲ್ಲಿ ಈಗ ಕಾಯಲ್ಲಿ ರೆಡಿ ಆಯಿತು ಅಂತಲೇ. ಫುಲ್ ಬಬಲ್ಸ್ ಎಲ್ಲ ಕಂಪ್ಲೀಟಾಗಿ ಕಡಿಮೆ ಆಗೈತೆ ಅಂದರೆ ಕಾಯಲ್ಲಿ ಕುದ್ದಿದೆ ಅಂತಲೇ ಅರ್ಥ ನಮಗಿಲ್ಲಿಗ. ಈ ಕಡೆ ನಾನು ಇಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಒಂದು ಶಾವಿಗೆ ಹಾಕ್ಕೊಂಬಿಟ್ಟು ಅದ್ರ ಮೇಲೆ ಕಡಲೆಪುಡಿ ಮತ್ತು ಕಾಯಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಚಿಕನ್ ಸಾರು ಅಥವಾ ಹುಳಿ ಸಾರು ಜೊತೆನೂ ಸರ್ವ್ ಮಾಡ್ಕೊತಾರೆ. ನಿಮ್ಗೆ ಯಾವ ರೀತಿ ಬೇಕೋ ಆ ಥರ ಸರ್ವ್ ಮಾಡ್ಕೊಬೋದು. ಓಕೆ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತೀನಿ. ಬಾಯ್ ಫ್ರೆಂಡ್ಸ್.